ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಕಡಿಮೆ ಬೆಲೆಗೆ ಗಾಡಿನ ಮಾರಾಟಕ್ಕೆ ತಂದೇನೆ. ಟೂಫಾನ್ ಗಾಡಿ, ಟೂಫಾನ್ ಕ್ರೂಸರ್ ಗಾಡಿ. ಬನ್ನಿ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಕೊಡ್ತೀನಿ, ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರು ಕೂಡ. ಇನ್ನು ನಿಮ್ದು ಕೂಡ ಯಾವುದೇ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಾಪ್ಗೆ ಫೋಟೋಸ್ ಕಳಿಸ್ಕೊಡಿ. ಫೋಟೋಸ್ ಈ ರೀತಿ 4 ಸೈಡಿಂದ ಗಾಡಿ ಫುಲ್ ಕವರ್ ಆಗೋ ಥರ ಫೋಟೋಸ್ ತೆಗೆದು ಕಳಿಸ್ಕೊಡಿ. ನಾನೇ ನಿಮಗೆ ಕರೆ ಮಾಡಿ ಗಾಡಿ ಮಾಹಿತಿ ಎಲ್ಲ ತೊಗೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಗಾಡಿ ಮಾಹಿತಿ ನೋಡೋಣ. ಗಾಡಿ ಬಂದು ಫೋರ್ಸ್ ಕಂಪನಿಯ ಟೂಫಾನ್ ಕ್ರೂಸರ್ ಗಾಡಿ. ಗಾಡಿ ಮಾಡಲು 2011 ಇದೆ. 2011 ಮಾಡಲು. ಓನರ್ ಬಂದು 7ನೇ ಓನರ್ ಇದ್ದಾರೆ. ಪಾರ್ಟಿ ಗಾಡಿಗಿರೋದು 7ನೇ ಓನರು, ತಗೊಳ್ಳೋರು 8ನೇ ಓನರ್ ಆಗ್ತೀರಾ. ಗಾಡಿ ಯಾವುದೇ ಡೀಲರ್ಗಳು, ಏಜೆಂಟು ಯಾರು ಇಲ್ಲ. ನೀವು ನೇರವಾಗಿ ಈ ಗಾಡಿ ಓನರ್ ಹತ್ರನೇ ಗಾಡಿನ ಖರೀದಿ ಮಾಡ್ಬೋದು. ಗಾಡಿಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ರನ್ನಿಂಗ್ ಇದಾವೆ ಡಾಕ್ಯುಮೆಂಟ್ಸು. ಆ್ಯಂಡ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿದೆ. ಇನ್ನು ರನ್ನಿಂಗ್ ನೋಡ್ತಿದ್ದೀರಾ, ಗಾಡಿ 4,59,000 ಕಿಲೋಮೀಟರ್ ರನ್ ಆಗಿದೆ. 4,59,000 ಕಿಲೋಮೀಟರ್ ರನ್ ಆಗಿರುವಂಥ ಗಾಡಿ. ಇನ್ನು ಟೈರ್ಗಳು ಬಂದರೆ ಮುಂದಿನ ಟೈರು ಹೊಸ ಟೈರ್ಸ್ ಇದ್ದಾವೆ. ಮುಂದೆ 2 ಕೂಡ ಹೊಸ ಟೈರು, 4 ಕೇಸಿಂಗ್ ಟೈರು. ಮುಂದೆ 2 100% ಟೈರ್ ಇದ್ದಾವೆ. ಹಿಂದಿನ ಟೈರು ಒಂದು 50%ವರೆಗೂ ಇರ್ಬೋದು ಅಂತ ಓನರ್ ಅಂತೂ ಹೇಳ್ತಿದ್ದಾರೆ. ಆ್ಯಂಡ್ ಗಾಡಿ ಬಂದು ಡೀಸೆಲ್ ಬರುತ್ತೆ. ಲೊಕೇಶನ್ ಬಂದರೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಗೊಳಸಂಗಿ ಎಂಬ ಗ್ರಾಮದಲ್ಲಿ ಈ ಗಾಡಿ ಮಾರಾಟಕ್ಕಿರೋದು. ಪ್ರೈಸು ಓನರ್ ಇದಕ್ಕೆ 5,80,000 ಹೇಳಿದ್ದಾರೆ. ಫೈನಲ್ ಅಲ್ಲ, ಇದು ಮಾತಾಡಿ ಕುಂತ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಹೇಳಿರೋದು 5,80,000 ಪ್ರೈಸು. ನಿಮಗೆ ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ಡೈರೆಕ್ಟ್ ಆಗಿಯೇ ಓನರ್ ಜೊತೆ ಮಾತಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ಗಾಡಿನ ಖರೀದಿ ಮಾಡ್ಬೋದು. ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿದೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ಯಾಕಂದರೆ ಗಾಡಿ ಮಾರಾಟವಾದರೆ ಓನರ್ ನಂಬರ್ನ ವಿಡಿಯೋ ಟೈಟಲ್ನಿಂದ ತೆಗೆದಾಕಿರ್ತೇವೆ. ನೋಡಿ, ನಿಮಗೆ ಗಾಡಿ ಇಡಿಸಿದ್ರೆ ಏನೇ ತಗೊಳ್ಳಿ, ಇಲ್ಲ ಬೇರೆ ಯಾರಾದರೂ ಇರ್ತಾರೆ, ತಗೊಳ್ಳೋರು ಇರ್ತಾರೆ, ಅಥವಾ ಇದೇ ಥರ ಮಾರಾಟ ಮಾಡೋರು ಕೂಡ ಇರ್ತಾರೆ. ಅಂಥವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇವತ್ತೇ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.